ರೈಟ್ ಸರ್, ಅನುಭವದ ನಂತರ ನಿಮ್ಮ ಸಕ್ಸಸ್ನ ಪೀಕ್ ಶುರು ಆಗುತ್ತೆ. 80ರ ದಶಕದಲ್ಲಿ ನಿಮ್ಮ ಕಾಲ್ ಶೀಟೇ ಸಿಗ್ತಿರ್ಲಿಲ್ಲ, ನಮ್ಮೆಲ್ಲರೂ ಗೊತ್ತೇ ಇದೆ, ಅಷ್ಟು ಬ್ಯುಸಿ ಆಗಿದ್ರಿ. ಅಂದ್ರೆ ನಿಮಗೆ ಆಡಿಯನ್ಸ್ ಏನ್ ಬೇಕು ಅನ್ನೋದು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಿ. ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆ ಟೈಮಲ್ಲಿ. ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ, ಆ 3 ವಿಷಯಗಳು ನೀವು ಬಹಳ ಬಹಳ ಸೂಕ್ಷ್ಮವಾಗಿ ಮಾಡ್ತೀರಾ ಅಂತ ನಿಮ್ಮ ಶಿಷ್ಯರು ಎಲ್ಲರೂ ಹೇಳಿದ್ದಾರೆ. ಅಬೌಟ್ ದಿಸ್ ಪಾಲಿಸಿ ಆಫ್ ಯುವರ್ಸ್, ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ. ಅನುಭವ ಮಾಡಿದ ಮೇಲೆ ಒಂದು ಅನಾಮಿಕ ಅಂತ ಒಂದು ಪಿಕ್ಚರ್ ಮಾಡಿದೆ. ಇಟ್ ವಾಸ್ ಎ ಟ್ರಾಜಿಡಿ. ಹೌದು, ಒಂದು ಹುಡುಗಿಯ ಒಂದು ಯೂತ್ ಇದನ್ನ ಇದು ಮಾಡ್ಕೊಂಡು ಇದು ಮಾಡಿದೆ. ಅದನ್ನ ನೋಡಿದಾಗ ಜನ ಫುಲ್ ರಿಜೆಕ್ಟ್ ಮಾಡಿದ್ರು. ಯಾರೂ ಕೊಡದಂತ ಖುಷಿ ಒಬ್ಬ ಕಾಶಿನಾಥ್ ನಟ ಕೊಟ್ಟಾಗ ಅವನು ಈ ರೀತಿ ಮಾಡೋದು ಬೇರೆಯವರೆಲ್ಲ ಮಾಡ್ತಾರೆ, ಅವ್ನು ಮಾಡೋದೇ ಬೇಕಿಲ್ಲ ಅಂತ ಹೇಳಿ. ಯಾಕಂದ್ರೆ ಕೊನೆಗೆ ಇಡೋದು ನಾವು ಆಡಿಯನ್ಸ್ ಮುಂದೆನೆ. ಅವ್ರಿಗೆ ರುಚಿಸುವಂತ ಅಡಿಗೆ ಮಾಡಿದ್ರೆ ತಿಂತಾರೆ, ಎಲ್ಲಿದ್ರೆ ಬಿಸಾಡು ಹೋಗ್ಬಿಡ್ತಾರೆ. ಆವಾಗ ನಾನು ಕಲ್ತೆ. ಎಸ್, ಒಂದು ಪಿಕ್ಚರ್ ಹಿಟ್ ಆದಾಗ ಅದ್ರಲ್ಲಿ ಅವ್ರು ರುಚಿಸಿದ ಪಾಯಿಂಟ್ಗಳನ್ನೆಲ್ಲ ನೋಡ್ಕೊಂಡು ಇದು ಮಾಡಿಕೊಂಡು ಅನಲೈಸ್ ಮಾಡಿ ಅದನ್ನು ಎಲ್ಲೆಲ್ಲಿ ಹಾಕ್ಲಿಕ್ಕೆ ಸಾಧ್ಯನೋ ಅಂತ ಈ ರೀತಿ ಮಾಡಬೇಕಂತ ಒಂದು ಪಾಠ ನನಗೆ ಆಡಿಯನ್ಸೇ ಕಲಿಸಿದ್ದು. ರೈಟ್ ಸರ್, ನಿಮ್ಮ ಸಕ್ಸಸ್ ಫಾರ್ಮುಲಾ ನೀವು ಕಂಡಂತ ಸಕ್ಸಸ್ ನಮ್ಮ ಟೆಂಟ್ ಏನ್ ಹೇಳ್ತೇನೆ ನೋಡಿ. ಸಾಯಿರಾಮ್ ಕಾಶಿನಾಥ್ ಅವರೇ. ಹಾಯ್ ಕಾಶಿನಾಥ್ ಅವರೇ, ನಮಸ್ಕಾರ. 80ರ ದಶಕದಲ್ಲಿ ಹೊಸ ಪ್ರಯೋಗಗಳಿಗೆ ನಾಂದಿ ಹಾಡಿದವರು ಅಂತಂದ್ರೆ ಕಾಶಿನಾಥ್. ನೀವು ಅಪರಿಚಿತ ಚಿತ್ರ ಮಾಡಿದಾಗ ಇಡೀ ಕನ್ನಡ ಚಲನಚಿತ್ರ ರಂಗದಲ್ಲಿ ಮತ್ತು ನಮ್ಮ ಪ್ರೇಕ್ಷಕ ವರ್ಗದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮಾಡಿದ್ರಿ. ನಿಮ್ಮದೇ ಆದಂಥ ಒಂದು ಶೈಲಿ, ನಿಮ್ಮದೇ ಒಂದು ಛಾಪು, ಅಲ್ಲಿವರೆಗೂ ಯಾರೂ ತುಳಿದೇ ಇರೋವಂಥ ಒಂದು ಮಾರ್ಗವನ್ನು ನೀವು ಆಯ್ದುಕೊಂಡ್ರಿ. ಆದರೆ ಅದರಲ್ಲಿ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ನೀವು ಕಂಡುಕೊಂಡಿದ್ದು ನಿಜವಾಗಲೂ ಶ್ಲಾಘನೀಯವಾದಂಥ ವಿಷಯ. ಅನುಭವ ಚಿತ್ರ ತಗೊಂಡ್ರೆ ಗಾಂಧಿನಗರದಲ್ಲಾಗಲಿ ಅಥವಾ ನಿರ್ದೇಶಕರುಗಳಲ್ಲಾಗಲಿ ಇದೇನಿದೆ ಈ ಸಿನಿಮಾ, ಇವ್ರನ್ನ ಯಾರು ನೋಡ್ತಾರೆ, ಇವ್ರ ಮಖ ಯಾರು ನೋಡ್ತಾರೆ ಅಂತೆಲ್ಲ ಕೊಂಚ ಇತ್ತು. ಅನುಭವದಲ್ಲಿ ಏನು ಯಾವ ದೊಡ್ಡ ನಟನೂ ಇಲ್ಲ. ಕಪಾಲಿ ಥಿಯೇಟ್ರಲ್ಲಿ 100 ದಿವಸ ಓಡೋದು ಕಮ್ಮಿ ಏನಲ್ಲ ಕಾಶಿನಾಥ್. ಅಂತ ಸಿನಿಮಾದಲ್ಲಿ ನೀವು ಅಭಿನಯಿಸಿ ಮಾಡಿದ್ದೀರಿ, ಆಮೇಲೆ ಕನ್ನಡ ಜನತೆ ಕೊಟ್ಟಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್. ಬಡ್ಜೆಟ್ನಲ್ಲಿ ಹೆಂಗ್ ಮಾಡಬೇಕು, ಹೆಂಗ್ ಮಾಡಿದ್ರೆ ಪ್ರೊಡ್ಯೂಸರ್ ಉಳಿತಾರೆ ಅನ್ನೋದನ್ನ ನಿಮ್ಮಿಂದ ನಾನು ನಿಮ್ಮ ಪಿಕ್ಚರ್ಸ್ ನೋಡಿದ್ದೀನಿ. ನಮ್ಮದೆಲ್ಲ ಕೆಲಸ ಮಾಡುವಾಗ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಎಲ್ಲ ನಾನು ಗ್ರಹಣ ಮಾಡಿದ್ದೀನಿ. ನಾಯಕ ನಟನಿಗೆ ಕಥೆ ಇಂಪಾರ್ಟೆಂಟು, ನಾಯಕ ನಟಿಗೆ ಇಂಥದ್ದೇ ಇಮೇಜ್ ಇರಬೇಕು ಅನ್ನೋದನ್ನ ಬೇಕಾಗಿಲ್ಲ ಅಂತ ತೋರಿಸ್ಕೊಟ್ಟವರು ಕಾಶಿನಾಥ್. ನಮ್ಮ ಸಾಯಿ ಪ್ರಕಾಶ್ ಅವ್ರ ಮಾತು ಹೇಳಿದ್ರು, ಅಂದ್ರೆ ಒಂದು ಸಿನಿಮಾನ ಹೇಗ್ ಮಾಡಿದ್ರೆ ನಿರ್ಮಾಪಕರಿಗೆ ಲಾಭ ಆಗುತ್ತೆ ಅಂತ ನಿಮ್ಮಿಂದ ಕಲಿತೆ ಅಂತ. ಯು ಆರ್ ವೆರಿ ಗುಡ್ ಅಟ್ ದಟ್. ನೀವು ಬಹಳ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ ಸಿನಿಮಾ ಮೇಕಿಂಗ್ ಅಲ್ಲಿ. ಅದು ನನಗೆ ಇನ್ಸ್ಪಿರೇಷನ್ ಹಾಲಿವುಡ್.